ಹಾಯ್ ಹಲೋ ನಮಸ್ಕಾರ. ಯುಗಾದಿ ಬ್ಲಾಗ್ಗೆ ಸ್ವಾಗತ. ಯುಗಾದಿ ಹಬ್ಬಕ್ಕೆ ಹೂ ತರೋಣ ಅಂತ ಹೊಂಟಿದ್ದೆ. ಟ್ರಾಫಿಕ್ ಸಿಗ್ನಲ್ ಬಿತ್ತು. ಗೊತ್ತಲ್ಲ ನಿಮಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಫೈನಲಿ ಹೂವಿನ ಮಾರ್ಕೆಟ್ಗೆ ಬಂದಾಯಿತು. ಹೆಂಗದವು? 4 kg 250 ಗ್ರಾಮ್ 100 ರೂಪಾಯಿ ಹೇಳ್ತಾ ಇದ್ದಾರೆ. ಏನಪ್ಪ ಮಾಡೋದು? ಹಬ್ಬ ಮಾಡ್ದಂಗೆ ಆಗಿದ್ದಾಗಲಿ ಅಂತ ಅರ್ಧ kg ಹೂವು ತೊಗೊಂಡು ಮನೆಗೆ ಹೊಂಟೆ. ಇದೇನಪ್ಪ ಯುಗಾದಿ ಬ್ಲಾಗ್ ಮಾಡ್ತಾನಂತೇಳಿ ಖಾಲಿ ಜಾಗ ತೋರಿಸ್ತಾ ಇದ್ದಾನಂತ ತಪ್ಪು ತಿಳ್ಕೊಬೇಡಿ. ಇಲ್ಲಿ ಡೈಲಿ ನಮ್ಮ ಹುಡುಗರನ್ನ ಆಟ ಆಡೋಕ್ಕೆ ಕರ್ಕೊಂಬರ್ತಿದ್ದು. ಇದು ಲೇಔಟು. ಈ ಲೇಔಟ್ ಒಳಗೆ ಬಾಳೆ ಗಿಡ ಒಂದು ಸ್ವಲ್ಪ ಬೆಳೆದಿತ್ತು. ಬಾಳೆ ಗಿಡ ಎಲೆ ಊಟಕ್ಕೆ ಬೇಕಾಗುತ್ತೆ ಅಂತ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬಾಳೆ ಎಲೆ, ಬೇವಿನ ಸೊಪ್ಪು, ಮಾವಿನ ಎಲೆ ಸಿಕ್ತು. ಫೈನಲಿ ಮನೆಗೆ ಹೊಂಟೆ. ಮನೆಗೆ ರೀಚ್ ಆದೆ. ಟೈಮ್ ಬೇರೆ ಆಗಿತ್ತು. ಮಾವಿನ ಎಲೆ ತೊಗೊಂಡೆ, ತೋರಣ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ತೋರಣ ನೋಡಿ, ಈ ಥರ ಬೆಂಗಳೂರು ಸೈಡೆಲ್ಲ ಈ ಥರ ತೋರಣ ಕಟ್ತಾರೆ ನೋಡಿ. ಈ ಥರ ತೋರಣ ಕಟ್ತಾಯಿದ್ದೀನಿ. ಅದೇ ಬೆಂಗಳೂರು ಸೈಡ್ ಈ ಥರ ಕಟ್ತಾರೆ. ಅದೇ ಉತ್ತರ ಕನ್ನಡ ಸೈಡು ಈ ಥರ ಕಟ್ಟಲ್ಲ. ಆ ತುದಿ ಇರೋದಲ್ಲ, ಹಂಗೆ ತೊಗೊಳೋದು, ಹಿಂಗೆ ಸೇರಿಸ್ಬಿಡ್ತಾರೆ. ಈ ಥರ ಕಡ್ಡಿ ಸೇರಿಸಿ ಈ ಥರ ಕಟ್ಟಲ್ಲ. ಸ್ಟಾರ್ಟ್ ಆಯ್ತು ನೋಡ್ರಿ ಹರಳೆ ಎಣ್ಣೆ ಪ್ರೋಗ್ರಾಮ್. ಈ ಥರ ಹರಳೆ ಎಣ್ಣೆ ಎಲ್ಲ ಹಚ್ಕೊತಾರೆ ಈ ಕಡೆ. ಈ ಬೆಂಗಳೂರು ಸೈಡೆಲ್ಲ ಯುಗಾದಿ ಹಬ್ಬ ಅಂದರೆ ವಿಶೇಷತೆ. ಈ ಯುಗಾದಿ ಹಬ್ಬದ ಟೈಮಲ್ಲಿ ಈ ಥರ ಹರಳೆ ಎಣ್ಣೆ ಎಲ್ಲ ಹಚ್ಕೊಂಡು ಒಂದು 2 hour ವೆಯ್ಟ್ ಮಾಡಿ ಆಮೇಲೆ ಸ್ನಾನ ಮಾಡ್ತಾರೆ. ಹರಳೆ ಎಣ್ಣೆ ಹಚ್ಚೋ ಟೈಮಲ್ಲಿ ಅಳ್ತಿದ್ದ ನೋಡ್ರಿ, ಹೆಂಗೆ ಓಡಾಡ್ತಾವ ನೋಡ್ರಿ. ಫೈನಲಿ ತೋರಣ ರೆಡಿ ಮಾಡಿಟ್ಟಿದ್ದು ತಗೊಂಡು ಬಾಗಿಲಿಗೆ ಕಟ್ಟಿದೆ. ಈ ಥರ ಬಂದಿದೆ ನೋಡಿ. ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ಪೂಜೆ ಆಗಿತ್ತು. ನಾವು ಒಂದು ದೇವರಿಗೆ ನಮಸ್ಕಾರ ಹೊಡೆದು ಹೊಟ್ಟೆ ಬೇರೆ ಹಸ್ತಿತ್ತು, ಊಟ ಮಾಡೋಣ ಅಂತ ಮಾಡಕ್ಕೆ ಮಾಡೋ ಚೇಂಜ್ ಮಾಡು. ಹೊಟ್ಟೆ ಬೇರೆ ಹಸ್ತಿತ್ತು. ಹಬ್ಬದ ಊಟ ಕೇಳ್ತೀರ ಮೊದಲೇ. ಬಾಳೆ ಎಲೆ ಹಾಕ್ಕೊಂಡು ಒಬ್ಬಟ್ಟು, ಬೋಂಡ, ಪಲ್ಯ, ಹಪ್ಪಳ, ಮೆಣಸಿನ್ಕಾಯಿ ನೋಡಿ. ಊಟ ಹಬ್ಬದ ಊಟ. ಹಿಂಗೆ ಬೇಡ ಮೆಣಸಿನ್ಕಾಯಿ ಯಾಕ? ಯುಗಾದಿ ಬ್ಲಾಗ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.